ನನ್ನ ಪ್ರಿಯ ಸ್ನೇಹಿತರೆ, ಇದು ಒಂದು ಚೌಕಾಕಾರದ ತಳದ ಪಿರಮಿಡ್ ಮತ್ತು ಈ ಕೋನವು ಈಜಿಪ್ಟಿನ ಗ್ರೇಟ್ ಪಿರಮಿಡ್ನ ಕೋನಕ್ಕೆ ಅನುಗುಣವಾಗಿದೆ. ನಾನು ಈ ಪಿರಮಿಡ್ಗಳ ಬಗ್ಗೆ 1982ನೇ ವರ್ಷದಲ್ಲಿ ಓದಿದೆ. ಬಿಲ್ ಶುಲ್ ಮತ್ತು ಎಡ್ ಪೆಟಿಟ್ ಬರೆದ ದ ಸೀಕ್ರೆಟ್ ಪವರ್ ಆಫ್ ದ ಪಿರಮಿಡ್ಸ್ ಎಂಬ ಪುಸ್ತಕವಿತ್ತು. ಹಾಗಾಗಿ ನನ್ನ ಜ್ಞಾನೋದಯದ ಸುಮಾರು 4 ಅಥವಾ 5 ವರ್ಷಗಳ ನಂತರ ನಾನು ಪಿರಮಿಡ್ ಶಕ್ತಿಯನ್ನು ಎದುರಿಸಿದೆ. ಆದ್ದರಿಂದ ನನಗಾಗಿ ಒಂದು ಪಿರಮಿಡ್ ತಯಾರಿಸಲು ನಾನು ನನ್ನ ಬಡಗಿಗೆ ಕೇಳಿದೆ. ನನ್ನ ಬಡಗಿ 2 ಸಣ್ಣ ಪಿರಮಿಡ್ಗಳನ್ನು ತಯಾರಿಸಿ ನನಗೆ ನೀಡಿದನು. ನಾನು ಏನು ಮಾಡಿದೆ? ನಾನು ಒಂದು ಟೊಮೆಟೊವನ್ನು ಪಿರಮಿಡ್ ಒಳಗೆ ಮತ್ತು ಒಂದು ಟೊಮೆಟೊವನ್ನು ಪಿರಮಿಡ್ ಹೊರಗೆ ಇಟ್ಟೆ. ಹೊರಗಿದ್ದ ಟೊಮೆಟೊ 2 ಅಥವಾ 3 ದಿನಗಳಲ್ಲಿ ಕೊಳೆಯಿತು. ಒಳಗಿದ್ದ ಟೊಮೆಟೊ 1 ತಿಂಗಳವರೆಗೆ ತಾಜಾವಾಗಿತ್ತು. ಅದನ್ನು ತಿನ್ನುವುದನ್ನು ತಡೆಯಲು ನನಗೆ ಸಾಧ್ಯವಾಗಲಿಲ್ಲ. ನಾನು ಅದನ್ನು ತಿಂದೆ. ನಂತರ ನಾನು ಒಂದು ಬದನೆಕಾಯಿಯನ್ನು ಪಿರಮಿಡ್ ಒಳಗೆ ಮತ್ತು ಇನ್ನೊಂದು ಬದನೆಕಾಯಿಯನ್ನು ಪಿರಮಿಡ್ ಹೊರಗೆ ಇಟ್ಟೆ. ಹೊರಗಿದ್ದ ಬದನೆಕಾಯಿ 2 ಅಥವಾ 3 ದಿನಗಳಲ್ಲಿ ಕೊಳೆಯಿತು ಮತ್ತು ಒಳಗಿದ್ದದ್ದು 1 ತಿಂಗಳವರೆಗೆ ತಾಜಾವಾಗಿತ್ತು. ಆ ದಿನಗಳಲ್ಲಿ ನಾನು ಕ್ಷೌರ ಮಾಡುತ್ತಿದ್ದೆ ಮತ್ತು ರೇಜರ್ಗಳನ್ನು ಬಳಸುತ್ತಿದ್ದೆ. ನಾನು ಅವುಗಳನ್ನು ಪಿರಮಿಡ್ ಒಳಗೆ ಇಡುತ್ತಿದ್ದೆ ಮತ್ತು ನಾನು 30 ರಿಂದ 40 ಕ್ಷೌರಗಳನ್ನು ಪಡೆಯುತ್ತಿದ್ದೆ. ಇಲ್ಲದಿದ್ದರೆ 2, 3 ಅಥವಾ 4 ಕ್ಷೌರಗಳ ಒಳಗೆ ನಾವು ಹೊಸ ರೇಜರ್ಗಾಗಿ ಹೋಗಬೇಕಾಗುತ್ತಿತ್ತು. ಈಗ ಕೈಯಲ್ಲಿ ಒಂದು ಗಾಯವಾಗಿದೆ ಎಂದು ಭಾವಿಸೋಣ. ನೀವು ಪಿರಮಿಡ್ ಅನ್ನು ಈ ರೀತಿ ಇಟ್ಟರೆ ಅದು ಬಹಳ ವೇಗವಾಗಿ ಗುಣವಾಗುತ್ತದೆ. ಅದುವೇ ಪಿರಮಿಡ್ ಶಕ್ತಿ. ನೀವು ಧ್ಯಾನ ಮಾಡಿದರೆ ನಿಮ್ಮ ಅಶಿಸ್ತಿನ ಮನಸ್ಸು ಶಿಸ್ತಿನ ಮನಸ್ಸಾಗಲು 30 ನಿಮಿಷಗಳು ಬೇಕಾಗುತ್ತದೆ ಎಂದು ಭಾವಿಸೋಣ. ಈಗ ಪಿರಮಿಡ್ನೊಂದಿಗೆ ಇದು ಕೇವಲ 10 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಇದು ಧ್ಯಾನದಲ್ಲಿ ವೇಗವರ್ಧಕದಂತೆ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಈ ಪಿರಮಿಡ್ಗಳನ್ನು ಬಳಸಿ. ಇದು ಆರಂಭಿಕರಿಗಾಗಿ ಬಹಳ ಮುಖ್ಯವಾಗಿದೆ. ನಾನು ಖಂಡಿತವಾಗಿಯೂ ಪಿರಮಿಡ್ಗಳನ್ನು ಶಿಫಾರಸು ಮಾಡುತ್ತೇನೆ.